ಎಲ್ರಿಗೂ ನಮಸ್ಕಾರ. ಅಮೂಲ್ ಕನ್ನಡ ಲೈವ್ ಕುಕಿಂಗ್ಗೆ ಸ್ವಾಗತ. ಇವತ್ತು ನಾನು ಅಮೂಲ್ ಪದಾರ್ಥ ಯೂಸ್ ಮಾಡಿಕೊಂಡು ಸ್ವಲ್ಪ ವಾಯ್ಸ್ ಹೋಗಿದೆ, ನಿಮಗೆ ಕೇಳಿಸತ್ತ ಗೊತ್ತಿಲ್ಲ. ನನ್ನ ಹೆಸರು ಉಷಾ ವಿ ಭಟ್. ಇವತ್ತು ನಾನು ಅಮೂಲ್ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಒಂದು ದೇಸಿ ಪಿಜ್ಜಾ ಅಥವಾ ದಾಲ್ ಪಿಜ್ಜಾ, ನಾನು ದಾಲ್ ಪಿಜ್ಜಾ ಅಂತ ಹೇಳ್ತೀನಿ, ನಮ್ಮ ಒಂದು ದೇಸಿ ಸ್ಟೈಲಲ್ಲಿ ಮಾಡುವಂಥ ಪಿಜ್ಜಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಅಮೂಲ್ ಅವರ ಮೊಸರು, ಅರಿಶಿನ ಪುಡಿ, ಹಾಗೆ ಅಮೂಲ್ ಅವರ ಚೀಸ್, ಪನ್ನೀರು ಹಾಗೆ ಬಟರ್ ಇದಿಷ್ಟು ತಗೊಂಡಿದ್ದೀನಿ. ಪನ್ನೀರ್ ನಾನು ಆಗಲೇ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅರಿಶಿನ ಪುಡಿ ಆಗಲಿ ಮೊಸರು ಎಲ್ಲವನ್ನು ಸ್ವಲ್ಪ ಯೂಸ್ ಮಾಡಿದ್ದೀನಿ, ಇಲ್ಲಿ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಹಾಗೆ ಇನ್ನೇನು ಬೇಕು ಅಂದರೆ ಪಾಲಕ್ ಸೊಪ್ಪು ಬೇಕು. ಇದು ಪಾಟಲ್ಲಿ ಬೆಳೆದಿರುವಂಥ ಪಾಲಕ್ ಸೊಪ್ಪು. ಮಧ್ಯಾಹ್ನ ಊಟದ ಸಮಯ, ಎಲ್ಲರೂ ಊಟಕ್ಕೆ ರೆಡಿ ಮಾಡ್ಕೊಳ್ತಿದ್ದೀರಾ, ಊಟಕ್ಕೆ ಏನು ರೆಡಿ ಮಾಡ್ಕೊಳ್ತಿದ್ದೀರಾ, ಹಾಗೆ ನನ್ನ ಲೈವನ್ನು ಕೂಡ ನೋಡಿ. ಅಕಸ್ಮಾತ್ ಈಗ ನೋಡೋಕ್ಕಾಗಿಲ್ಲ ಅಂದರೆ ಆಮೇಲೆ ಇಲ್ಲೇ ಇರುತ್ತೆ, ಅಮೂಲ್ ಕನ್ನಡ ಫೇಸ್ಬುಕ್ ಪೇಜಲ್ಲೇ ಇರುತ್ತೆ, ನೀವು ಬಂದು ನೋಡ್ಕೋಬಹುದು. ಆಮೇಲೆ ನಾನು ಏನೇನು ತಗೊಂಡಿದ್ದೀನಿ ಹೇಳ್ತೀನಿ. ಇದು ಅಚ್ಕಾರದ ಪುಡಿ, ಬೆಳ್ಳುಳ್ಳಿ, ಇದು ರವಾ, ಚಿಲ್ಲಿ ಫ್ಲೇಕ್ಸ್, ಹಾಗೆ ಪಿಜ್ಜಾ ಸೀಸನಿಂಗ್, ಸ್ವಲ್ಪ ಅರಿಶಿನ ಪುಡಿ, ನಾನು ಮರ್ತು ಹೋಗಬಾರ್ದು ಅಂತ ಹೇಳ್ಕೊಂಡು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸು ಮತ್ತು ಒಂದು ತುಂಡು ಶುಂಠಿ, ಉಪ್ಪು, ಇದಲ್ಲದೆ ಕ್ಯಾಪ್ಸಿಕಮ್, ಕಾರ್ನ್, ಟೊಮೆಟೊ ಹಾಗೆ ಪನ್ನೀರು ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಏನು ತಗೊಂಡಿದ್ದೀನಿ ಅಂತ ಹೇಳಲೇ ಇಲ್ವಲ್ಲ. ದಾಲ್ ಪಿಜ್ಜಾ ಅಂದಮೇಲೆ ಯಾವ ದಾಲ್ ಇಲ್ಲಿಡೋದಕ್ಕೆ ಮರ್ತು ಬಿಟ್ಟಿದ್ದೀನಿ, ತಗೊಂಡು ಬರ್ತೀನಿ. ಹೆಸರು ಬೇಳೆ, ಅಮೂಲ್ ಅವರ ಮೂಂಗ್ ದಾಲನ್ನು ನಾನು ತಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪವೇ ಇದೆ, ಇವಾಗ ಖಾಲಿ ಆಗಿದೆ. ಯಾಕಂದರೆ ನಾನಿಲ್ಲಿ ಆಲ್ರೆಡಿ ಚೆನ್ನಾಗಿ ವಾಶ್ ಮಾಡಿ 2 ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆ ಇದರಲ್ಲಿ ಅರ್ಧನೇ ಇದೆ ಅಷ್ಟೇ. ಇವತ್ತಿನ ನನ್ನ ರೆಸಿಪಿಯ ಮೇನ್ ಹೀರೋ ಇದು. ಇವಾಗಂತೂ ಸೆಕೆಗಾಲ ಅಲ್ವಾ, ಹೆಸರು ಬೇಳೆ ದೇಹಕ್ಕೆ ಕೂಡ ತಂಪು, ಚೆನ್ನಾಗಿರುತ್ತೆ, ಮಕ್ಕಳಿಗೂ ಮಾಡ್ಕೊಳ್ಬಹುದು, ಇಷ್ಟಪಟ್ಟು ತಿಂತಾರೆ. ಫಸ್ಟಿಗೆ ನಾನು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಬೇಕು. ಆಮೇಲೆ ರವಾನ ನಾನೇನ್ ಮಾಡಿದ್ದೀನಿ, ಇಲ್ಲಿ ಒಂದ್ ಸ್ವಲ್ಪ ಅಮೂಲ್ ಮೊಸರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಮೊದಲೇ ನೆನೆಸಿಡ್ಬೇಕು. ಇದನ್ನ 5 ನಿಮಿಷ 10 ನಿಮಿಷ ಮೊದಲು ನೆನೆಸಿದ್ರು ಸಾಕು, ನಾನು ಮೊದಲೇ ನೆನೆಸಿಟ್ಕೊಂಡೆ. ಇವಾಗ ಈ ಪಾಲಕ್ ಸೊಪ್ಪನ್ನ ನಾನು ಬೇಯಿಸ್ಕೊಳ್ಬೇಕು. ಸ್ಟವ್ ಆನ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮನೆಯಲ್ಲೇ ಪಾಟಲ್ಲಿ ಬೆಳೆದಿರೋ ಕಾರಣ ನಾನು ಈ ದಂಟನ್ನು ಕೂಡ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಎಲೆ ಜೊತೆ ಯೂಸ್ ಮಾಡ್ತೀನಿ, ಇದನ್ನು ತೆಗಿತಾ ಇಲ್ಲ ನಾನು. ಕೆಲವರು ಇದನ್ನು ತೆಗಿತಾರೆ, ಆಕ್ಚುಲಿ ಇಲ್ಲೂ ಕೂಡ ಸತ್ವ ಇರುತ್ತೆ. ಇವಾಗ ಇದು ಬೇಯಬೇಕು. ನಾನು ದಾಲ್ ಪಿಜ್ಜಾ ಮಾಡ್ತಿರೋದು, ಅದಕ್ಕೆ ಉಪಯೋಗಿಸಿರುವಂಥ ಅಮೂಲ್ ಅವರ ಮೇನ್ ಪ್ರಾಡಕ್ಟ್ ಏನೇನಂತ ಮತ್ತೊಮ್ಮೆ ತೋರಿಸ್ತೀನಿ. ಹೆಸರು ಬೇಳೆ ತಗೊಂಡಿದ್ದೀನಿ ಆರ್ಗ್ಯಾನಿಕ್, ಹಾಗೆ ಚೀಸ್
ಅಮೂಲ್ ಚೀಸ್, ಡೈಸ್ ಚೀಸ್ ತಗೊಂಡಿದ್ದೀನಿ, ಅಮೂಲ್ ಪನ್ನೀರ್, ಹಾಗೆ ಅಮೂಲ್ ಅವರ ಬಟರ್, ಅಮೂಲ್ ಅವರ ಮೊಸರು, ಹಾಗೆ ಸ್ವಲ್ಪ ಅಮೂಲ್ ಅವರ ಆರ್ಗ್ಯಾನಿಕ್ ಅರಿಶಿನ ನೋಡಿ. ಇದಿಷ್ಟರ ಜೊತೆ ಬೇರೊಂದಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ದಾಲ್ ಪಿಜ್ಜಾ ಮಾಡ್ತಾ ಇದ್ದೀನಿ. ದಾಲ್ ಪಿಜ್ಜಾ ಹೇಳ್ಬೋದು, ದೇಸಿ ಪಿಜ್ಜಾ ಹೇಳ್ಬೋದು. ಇವಾಗ ಇದು ಬೇಯಬೇಕು, ಬೇಗನೆ ಬೇಯುತ್ತೆ ನೋಡಿ. ಇದು ಮುಚ್ಚಿಟ್ಕೊಂಡ್ರೆ ಇಮಿಡಿಯೇಟ್ ಆಗಿ ಬೇಯುತ್ತೆ, ಅದಕ್ಕೋಸ್ಕರ ಮುಚ್ಚಿದ್ ನಾನು. ನೀರೇನು ಹಾಕೋದು ಬೇಡ, ನಾನು ಅವಾಗ ಚೆನ್ನಾಗಿ ತೊಳೆದಿದ್ದೆ ಅಲ್ವಾ, ಪಾಲಕ್ ಸೊಪ್ಪಲ್ಲೇ ನೀರಿರುತ್ತೆ. ಸ್ವಲ್ಪ ಬಾಡಿದ್ರೆ ಸಾಕು, ಹಸಿ ವಾಸನೆ ಬರಬಾರ್ದು ಅಂತ ಬಾಡಿಸ್ಕೊಳ್ತಾ ಇರ್ತೀನಿ. ಇನ್ನು 1 ನಿಮಿಷ ಬಾಡಿದ್ರೆ ಸಾಕಿದು. ಇವಾಗ ಮೈದಾ ಹಿಟ್ಟಲ್ಲಿ ಮಾಡಿ ಇರುವಂತ ಪಿಜ್ಜಾನ ಮಕ್ಕಳಿಗೆ ಕೊಡೋ ಬದಲು ಈ ತರ ಬೇಳೆಗಳನ್ನ ಯೂಸ್ ಮಾಡಿ ಮಾಡಿಕೊಟ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೇದು. ನೋಡಿ, ಇಷ್ಟು ಬೆಂದ್ರೆ ಸಾಕು. ಇವಾಗ ಆಗಿದೆ, ಇದನ್ನ ನಾನು ಸೈಡಲ್ಲಿ ಇಡ್ತೀನಿ. ಸ್ಟವ್ ಕೂಡ ಆಫ್ ಮಾಡ್ಕೊಳ್ತೀನಿ. ಒಲೆ ಬಿಸಿ ಇದೆ, ಅದಕ್ಕೋಸ್ಕರ ನಾನು ಇದನ್ನ ಚಾಪಿಂಗ್ ಬೋರ್ಡ್ ಅನ್ನ ಇಟ್ಕೊಂಡಿದ್ದೀನಿ. ಏನಪ್ಪ ಇದು ಪುಟಾಣಿ ತಗೊಂಡಿದ್ದೀನಿ ಅನ್ಕೊಂಡ್ರ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಖಾರ ರೆಡಿ ಮಾಡ್ಕೊಳ್ಳೋಣ ಅಂತ ಇವಾಗ ಬೆಳ್ಳುಳ್ಳಿನ ಇದಕ್ಕೆ ಹಾಕೊಳ್ತೀನಿ ನೋಡಿ. ಹಾಗೆ ಅಚ್ಚ ಖಾರದ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ. ಪುಟ್ಟ ಚಮಚದಲ್ಲಿ 1 2.5 ಚಮಚ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಬರೀ ಖಾರ ಹಾಕಿದ್ರೆ ಹೇಗೆ ಟೇಸ್ಟ್ ಬೇಕಂತ ಉಪ್ಪು ಕೂಡ ಸೇರಿಸ್ಕೊಳ್ಬೇಕು. ಇವಾಗ ಇದನ್ನ ಚೆನ್ನಾಗಿ ಕುಟ್ಕೋಬೇಕು ಅಥವಾ ಹರ್ಕೋಬೇಕು, ಹರಿಬೇಕು ಚೆನ್ನಾಗಿ. ಇವಾಗ ನಿಮ್ಗೆ ತೋರಿಸಿದ್ದೀನಿ, ಇಲ್ಲಿ ಹರ್ಕೊಳಕ್ ಕಷ್ಟ ಆಗುತ್ತೆ, ಸೈಡಲ್ಲಿ ಇಟ್ಟು ಮಾಡ್ಕೊಳ್ತೀನಿ. ಯಾವಾಗ್ಲೂ ಈ ತರದ ಕಲ್ಲನ್ನ ನೀವು ಯೂಸ್ ಮಾಡುವಾಗ ಕೆಳಗಡೆ ಒಂದು ಬಟ್ಟೆ ಹಾಕಿ ಮಾಡ್ಬೇಕು, ಯಾಕಂದ್ರೆ ಇಲ್ಲಾಂದ್ರೆ ಸ್ಲ್ಯಾಬ್ ಮೇಲೆ ಸ್ಕ್ರಾಚ್ ಆಗುತ್ತೆ. ಮಿಕ್ಸಿನಲ್ಲಿ ಕೂಡ ಮಾಡ್ಕೋಬಹುದು. ಮಿಕ್ಸಿಗಿಂತ ಸ್ವಲ್ಪ ಕಲ್ಲಿನ ರುಚಿ ಸೇರಲಿ ಅಂತ ನಾನು ಕಲ್ಲಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಈ ಬೆಳ್ಳುಳ್ಳಿ ಖಾರನ ನಾನೊಂದು ಸಣ್ಣ ಬೌಲ್ಗೆ ಹಾಕೊಳ್ತಾ ಇದ್ದೀನಿ.
ಥರ ಎಲ್ಲವನ್ನ ತಗೊಂಡಿದ್ದೀನಿ. ಇವಾಗ ಇದರ ಕೆಲಸ ಮುಗಿಯಿತು, ಬದಿನಲ್ಲಿ ಇಟ್ಟು ಬಿಡೋಣ. ಇವಾಗ ಬೆಳ್ಳುಳ್ಳಿ ಖಾರ ನಾನು ಅದರಲ್ಲಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಆದರೆ ಅದಕ್ಕೆ ಇವಾಗ ಬೆಣ್ಣೆನ ಹಾಕ್ಕೊಳ್ಬೇಕು. ಬೆಣ್ಣೆ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ನಾನು ಆವಾಗಲೇ ಫ್ರಿಜ್ಜಿಂದ ಹೊರಗಡೆ ಇಟ್ಕೊಂಡಿದ್ದೆ. ಬೆಣ್ಣೆ ಸಾಫ್ಟ್ ಆಗಿದೆ ಇವಾಗ ಹೊರಗಡೆ ಇಟ್ಕೊಂಡಿರೋದ್ರಿಂದ. ಇದಕ್ಕೆ ಬೆಣ್ಣೆ ಹಾಕ್ಕೊಳ್ಬೇಕು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಆವಾಗಲೇ ಕೂಡ ರೆಡಿ ಮಾಡಿ ಇಟ್ಕೋಬಹುದಿತ್ತು, ಆದರೆ ನಾನೆಲ್ಲವನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ತೋರ್ಸಕ್ಕಾಗಲ್ಲ ಅಂತ ಹೇಳ್ಕೊಂಡು ಇವಾಗ ನಿಮ್ಮ ಮುಂದೆನೇ ರೆಡಿ ಮಾಡ್ತಾ ಇದ್ದೀನಿ. ನಾನು ಪಿಜ್ಜಾ ಸಾಸ್ ಯೂಸ್ ಮಾಡ್ತೀನಿ. ಯಾವುದು ಕೂಡ ಪಿಜ್ಜಾ ಸಾಸ್ ಬದಲು ನಾನು ಈ ಬೆಳ್ಳುಳ್ಳಿ ಖಾರನ ಹಾಕ್ತಾ ಇದ್ದೀನಿ. ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮುಖ್ಯವಾಗಿರುತ್ತಲ್ಲ ಖಾರ, ಅದಕ್ಕೆ ನಿಮ್ಗೆ ತೋರಿಸೋಣ ಅಂತ ಲೈವಲ್ಲೇ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಈ ರವ ನಮಗೆ ಬೇಡ, ಯಾಕಂದ್ರೆ ನಾನು ಆಗ್ಲೇ ರವಾನ ನೆನೆಸಿಟ್ಕೊಂಡಿದ್ದೀನಿ. ಇದನ್ನ ಸೈಡಲ್ಲಿ ಇಟ್ಬಿಡ್ತೀನಿ ನಾನು. ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ತಾ ಇದ್ದೀನಿ. ಇವಾಗ ಮಿಕ್ಸಿಗೆ ಏನೇನು ಹಾಕಬೇಕು ಅದನ್ನು ತೋರಿಸ್ತೀನಿ. ಫಸ್ಟು ಬೇಯಿಸಿದ ಪಾಲಕ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಹೆಸರು ಬೇಳೆ, ನೆನೆಸಿರುವಂತ ಹೆಸರು ಬೇಳೆ, ಇದರಲ್ಲಿರುವ ನೀರನ್ನೆಲ್ಲ ನಾನು ತೆಗಿತೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕೊಳ್ಬೇಕು ನೆನೆಯುವಾಗ ಯಾವಾಗಲೂ. ಇವಾಗ ಈ ಬೇಳೆನ ಇದ್ರ ಜೊತೆ ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಳಿಸ್ಕೊಂಡಿದ್ದೀನಿ, ಯಾಕಂದ್ರೆ ಸಣ್ಣ ಮಿಕ್ಸಿ ಜಾರ್ ತಗೊಂಡಿರೋದ್ರಿಂದ ನಾನು ಇದರಲ್ಲಿ ಎಷ್ಟು ಮಾಡೋಕ್ಕಾಗತ್ತೆ ಅಷ್ಟನ್ನೇ ಇವಾಗ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಒಂದು ಸಣ್ಣ ತುಂಡು ಶುಂಠಿ ಕೂಡ ಹಾಕೊಳ್ತೀನಿ. ಶುಂಠಿ ಬೇಗ ನುಣ್ಣಗಾಗ್ಬೇಕಲ್ವ, ಅದಕ್ಕೊಂಚೂರು ಜಜ್ಜಿಬಿಟ್ಟು ಹಾಕೋಣ. ಇದಕ್ಕೆ ನೀರೇನು ಹಾಕೋದು ಬೇಡ. ಇವಾಗ ಸ್ವಲ್ಪ ರುಬ್ಕೊಂಡು ನೋಡ್ಕೊಂಡು ಸೇರಿಸ್ಕೊಳ್ಳೋಣ.
ಇವತ್ತು ನನಗೆ ಪಾತ್ರೆಗಳೆಲ್ಲ ಎತ್ತಿಟ್ಕೊಳಕ್ಕಾಗಿಲ್ಲ, ಹಂಗಾಗಿ ಹೋಗಿ ಹೋಗಿ ಪಾತ್ರೆಗಳನ್ನು ತಂದ್ಕೊಳ್ತಾ ಇದ್ದೀನಿ. ನಾನು ನೀರು ಹಾಕಿಲ್ಲ, ಯಾಕಂದ್ರೆ ದಾಲ್ ನೆಂದಿರತ್ತಲ್ವಾ, ಅದರಲ್ಲೇ ನೀರಿರುತ್ತೆ. ಹಾಗೆ ಪಾಲಕ್ ವಾಯ್ಸ್ ಸ್ವಲ್ಪ ಹೋಗಿದೆ, ಕೇಳಿಸುತ್ತಾ ಇಲ್ವಾ? ಪಾಲಕ್ ಸೊಪ್ಪು ಕೂಡ ಇತ್ತಲ್ವಾ, ಆ ನೀರಲ್ಲಿ ಇದು ನುಣ್ಣಗೆ ರುಬ್ಬೋದು ಸಾಕಾಗತ್ತೆ, ಅದಕ್ಕೋಸ್ಕರ ನೀರು ಹಾಕೊಂಡಿಲ್ಲ. ನೀವು ಒಂದ್ ವೇಳೆ ರವಾನ ನೆನೆಯೋದಕ್ಕೆ ಹಾಕಿಲ್ಲ ಅಂದ್ರೆ ಈ ಟೈಮಲ್ಲಿ ಮಿಕ್ಸಿ ಜಾರ್ಗೆ ಒಂದ್ಸಲ ಹಾಕಿ ಕೊನೆಯಲ್ಲಿ ಮಿಕ್ಸಿ ಕೂಡ ಮಾಡ್ಕೋಬಹುದು. ನಾನು ನೆನೆಸಿರೋದ್ರಿಂದ ಮಿಕ್ಸಿ ಮಾಡ್ಕೊಡ್ತಿಲ್ಲ. ಇವಾಗ ನೋಡಿ ನೆನೆಸಿರುವಂತ ರವೆ, ಇದನ್ನ ನಾನು ಅಮೂಲ್ ಮೊಸರು ಹಾಕಿ ನೆನೆಸಿರುವಂತದ್ದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಆಕ್ಚುಲಿ ಸ್ವಲ್ಪ ಬಿಟ್ಟಿದ್ದೀನಿ, ಯಾಕಂದ್ರೆ ಹೆಸರು ಬೇಳೆನೂ ಸ್ವಲ್ಪ ಬಿಟ್ಟಿದ್ದೆ ಅಲ್ವಾ, ಅದಕ್ಕೋಸ್ಕರ ಅದನ್ನು ಕಡಿಮೆನೆ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಬೇಕು. ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪು ಸೇರಿಸ್ಕೊಳ್ಳಿ. ನಾನು 1 ಚಮಚ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಇಲ್ಲೊಂದು ಇಟ್ಕೊಂಡಾಗ ನಮ್ಗೆ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ಅಥವಾ ತಲೆನಲ್ಲೇ ಇರಲ್ಲ, ನಮ್ಗೆ ಬಂದಂಗೆ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೋಸ್ಕರ ಇವತ್ತು ಮರಿಬಾರ್ದು ಅಂತ ನಾನು ಎಲ್ಲ ಪದಾರ್ಥಗಳ ಜೊತೆ ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಅಮೂಲ್ ಅವರ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡಬೇಕು. ಈ ತರ ಒಂದ್ ವೇಳೆ ಈ ಹಂತದಲ್ಲಿ ನಿಮ್ಗೆ ಇದು ಗಟ್ಟಿ ತುಂಬಾ ದಪ್ಪ ಇದೆ ಅನ್ಸಿದ್ರೆ ಮತ್ತೊಂದು ಸ್ವಲ್ಪ ಮೊಸರನ್ನ ಹಾಕೊಳ್ಬಹುದು. ನನಗಿದು ಗಟ್ಟಿ ಇಲ್ಲ, ಅಷ್ಟು ಹದವಾಗಿದೆ, ಅದಕ್ಕೆ ಸೇರಿಸ್ಕೊಳ್ತಿಲ್ಲ. ಆಗ್ಲೇ ಹೇಳ್ದೆ ಅಲ್ಲ, ರವಾನ ಮೊಸರಲ್ಲಿ ನೆನೆ ಹಾಕಿಲ್ಲ ಅಂದ್ರೆ ನೀವು ಮಿಕ್ಸಿ ಜಾರ್ಗೆನೆ ದಾಲನ್ನ ರುಬ್ಕೊಂಡ ನಂತರ ರವೆ ಮತ್ತೆ ಸ್ವಲ್ಪ ಮೊಸರು ಹಾಕಿ ರುಬ್ಕೊಳ್ಬೇಕು. ಇವಾಗ ಫಸ್ಟ್ ದೋಸೆ ತವ ಬಿಸಿ ಹಾಕದಕ್ಕೆ ಇಡ್ತೀನಿ. ಅದು ಬಿಸಿ ಆಗೋಷ್ಟರಲ್ಲಿ ಫ್ರೂಟ್ ಸಾಲ್ಟ್ ಅಥವಾ ಅಡುಗೆ ಸೋಡಾನು ಹಾಕೋಬಹುದು. ನನಗೆ ಇಮಿಡಿಯೇಟ್ ಮಾಡ್ತಾ ಇರೋದ್ರಿಂದ ಫ್ರೂಟ್ ಸಾಲ್ಟ್ ಹಾಕೊಳ್ತೀನಿ. ತವಾದಲ್ಲೇ ರೆಡಿ ಮಾಡ್ಕೋಬಹುದು ನೀವು ಪಿಜ್ಜಾನ. ಪ್ಲಾಸ್ಟಿಕ್ ಅನ್ನ ಯಾವಾಗ್ಲೂ ಕಟ್ ಮಾಡುವಾಗ ಈ ತರ ಕಟ್ ಮಾಡ್ಬೇಕು, ಪೂರ್ತಿ ತೆಗಿಯಕ್ ಹೋಗ್ಬಾರ್ದು. ಯಾಕಂದ್ರೆ ಈ ಸಣ್ಣ ಪೀಸು ಗಾಳಿಯಲ್ಲಿ ಎಲ್ಲ ಕಡೆ ಹಬ್ಬೋ ಚಾನ್ಸಸ್ ಇರುತ್ತೆ. ನಾವು ಇವಾಗ ಪ್ಲಾಸ್ಟಿಕ್ ಚೀಲಕ್ಕೆ ಹಾಕುವಾಗ ಈ ಪೀಸ್ ಕೂಡ ಇದರ ಜೊತೆನಲ್ಲೇ ಹೋಗುತ್ತೆ. ಹಾಗಾಗಿ ಇಷ್ಟೇ ಕಟ್ ಮಾಡ್ಕೋಬೇಕು, ಯಾವಾಗ್ಲೂ ಪೀಸ್ ಕಟ್ ಮಾಡಿ ತೆಗಿಬಾರ್ದು. ಇವಾಗ ಇದನ್ನು ಹಾಕೊಳ್ತಾ ಇದ್ದೀನಿ ನೋಡಿ. ನಾನು ಅರ್ಧದಷ್ಟು ಹಾಕೊಂಡಿದ್ದೀನಿ, ಇನ್ನು ಅರ್ಧ ಇಲ್ಲೇ ಇದೆ. ಬೇಕು ಅಂದ್ರೆ ಪೂರ್ತಿ ಕೂಡ ಹಾಕೊಳ್ಬಹುದು.
ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಗೆ ನೋಡ್ಬೋದು ಫ್ರೂಟ್ ಸಾಲ್ಟ್ ಹಾಕಿದ ನಂತರ ಹಿಟ್ಟು ಒಂಥರ ಹಗುರ ಆದ ಹಾಗೆ ಆಗಿದೆ. ಅಂದ್ರೆ ಅಷ್ಟು ಮೆತ್ತಗೆ ಬರುತ್ತೆ ನಿಮಗೆ ಪಿಜ್ಜಾ. ಇಲ್ಲ ಅಂದ್ರೆ ಸ್ವಲ್ಪ ಹಾರ್ಡ್ ಬರ್ಬೋದು ಅಷ್ಟೇ. ನಾನು ಇದನ್ನ ಸೋಡಾ ಅಥವಾ ಫ್ರೂಟ್ ಸಾಲ್ಟ್ ಹಾಕಕ್ಕೆ ಇಷ್ಟಪಡಲ್ಲ ಅಂದ್ರೆ ಹಾಕದೇನು ಮಾಡಬಹುದು. ತವಾ ಬಿಸಿ ಆಗಿದೆ. ಬಿಸಿ ಆದ್ಮೇಲೆ ಉರಿ ಸ್ವಲ್ಪ ಸಣ್ಣ ಮಾಡ್ಕೋಬೇಕು. ಯಾಕಂದ್ರೆ ದೋಸೆ ಮಾಡಿದಾಗ ಒಂದೇ ಸಲ ಕಪ್ಪಾಗಬಹುದು. ಅದಕ್ಕೋಸ್ಕರ ಹದವಾಗಿ ಬೇಯಬೇಕು. ತವಕ್ಕೂ ಅಷ್ಟೇ ಒಂದು ಸ್ವಲ್ಪ ಅಮೂಲ್ ಅವರ ಬೆಣ್ಣೆನೆ ಹಾಕೊಳ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಸ್ವೀಟ್ ಕಾರ್ನ್ ಅನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್, ಟೊಮೆಟೊ ಹಾಗೆ ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಯಬೇಕಷ್ಟೇ. ಒಂದು ಸ್ವಲ್ಪ ಉರಿ ದೊಡ್ಡ ಮಾಡ್ಕೊಳ್ತೀನಿ. ನಿಧಾನವಾಗಿ ಬೇಯಲಿ, ಆವಾಗ ಚೆನ್ನಾಗಿ ಬೇಯುತ್ತೆ. ಹಾಗೆ ಚೀಸ್ ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ ನಾನು. ಯಾರು ಲೈವ್ ನೋಡ್ತಿದ್ದೀರಾ ಅಂತ ನಂಗೆ ಕಾಣಿಸ್ತಿಲ್ಲ. ನೋಡ್ತಾ ಇದ್ರೆ ಒಂದು ಹಾಯ್ ಅಂತ ಹಾಕಿ. ಇವಾಗ ನೋಡಿ ಬೆಂದಿದೆ. ತೆಗ್ಬಿಟ್ಟು ಉಲ್ಟಾ ಹಾಕ್ತೀನಿ. ಇವಾಗ ಮತ್ತೆ ಉರಿ ಸಣ್ಣ ಮಾಡ್ಕೊಳ್ಳಿ, ಇಲ್ಲ ಸ್ಟವ್ ಕೂಡ ಆಫ್ ಮಾಡ್ಕೋಬಹುದು ಸ್ವಲ್ಪ ಹೊತ್ತು. ಯಾಕಂದ್ರೆ ಇದು ಕಬ್ಬಿಣ ತವಾಗಿರೋದ್ರಿಂದ ಬೇಗನೆ ಸುಟ್ಟೋಗುತ್ತೆ. ಅದಕ್ಕೆ ನಾನೊಂದ್ಸಲ ಆಫೇ ಮಾಡ್ಕೊಳ್ತೀನಿ. ಇವಾಗ ಇದನ್ನ ಬೆಳ್ಳುಳ್ಳಿ ಖಾರನ ಮೇಲೆ ಹಾಕ್ಬೇಕು. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಕಬ್ಬಿಣ ತವ ಅಂತ ಆಗ್ಲೇ ಹೇಳಿದೆ, ಸೀದು ಹೋಗುತ್ತೆ ಅಂತ. ನೋಡಿ, ಬೆಳ್ಳುಳ್ಳಿ ಖಾರ ಹಾಕಿದಾಗ ಅದರ ಘಮ ನನಗೆ ಬಡಿತಾ ಇದೆ ಬೆಣ್ಣೆ ಜೊತೆ.
ತುಂಬ ಚೆನ್ನಾಗಿ ಬಡಿತಾ ಇದೆ ಮೂಗಿಗೆ. ಯಾವಾಗಲೂ ನಾವು ಮಾಡೋ ಫುಡ್ ಫಸ್ಟ್ ನಮ್ಮ ಮೂಗು ಹೇಳಬೇಕಂತೆ ಚೆನ್ನಾಗಿದೆ ಅಂತ. ಅದರ ಒಂದು ಸುವಾಸನೆನ ನಮಗೆ ತಿನ್ನಬೇಕು ಅಂತ ಅನಿಸುವಂಥದ್ದು. ನನಗೆ ಹೇಳ್ತಾ ಇದೆ ಬೇಗ ಮಾಡಿ ತಿನ್ನು ಅಂತ, ಯಾಕಂದ್ರೆ ಅಷ್ಟು ಪರಿಮಳ ಬರ್ತಾ ಇದೆ ಇಲ್ಲಿ. ಈ ಥರ ಖಾರ ಹಾಕ್ಕೊಂಡಿದ್ದೀನಿ. ಇವಾಗ ಬೇಯಿಸಿರುವಂಥ ಅದಕ್ಕೂ ಮೊದಲು ಸ್ವಲ್ಪ ಚೀಸ್ ಹಾಕ್ಕೊಳ್ಳೋಣ. ಯಾಕಂದರೆ ಪಿಜ್ಜಾ ಆದಮೇಲೆ ಚೀಸ್ ತುಂಬ ಇರಬೇಕು. ಚೀಸ್ ಇದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಚೀಸ್ ಹಾಕ್ಕೊಳ್ತೀನಿ ಫಸ್ಟು. ಇವಾಗ ಸ್ವೀಟ್ ಕಾರ್ನು ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಬೋದು ನೀವು. ವೆಜಿಟೇಬಲ್ ಇಂಥದ್ದೇನಿಂತ ಇಲ್ಲ. ನಾನಿವತ್ತು ಸ್ವೀಟ್ ಕಾರ್ನು, ಕ್ಯಾಪ್ಸಿಕಮು, ಟೊಮೆಟೊ, ಪನ್ನೀರ್ ಹಾಕ್ತಾ ಇದ್ದೀನಿ. ತರಕಾರಿ ಸ್ವೀಟ್ ಕಾರ್ನ್ ಮೊದಲೇ ಬೇಯಿಸ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದು ಕಲರ್ಫುಲ್ ಆಗಿ ಕಾಣಬೇಕಲ್ವಾ, ಅದಕ್ಕೋಸ್ಕರ ಬೇರೆ ಬೇರೆ ಬಣ್ಣದ ತರಕಾರಿನ ಈ ಥರ ಯೂಸ್ ಮಾಡಿಕೊಂಡ್ರೆ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಹಾಗೆ ಪನ್ನೀರ್ ನಾನು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಪುಟ್ಟು ಪಿಜ್ಜಾ ಮಾಡ್ತಾ ಇದ್ದೀನಿ ಅಂತ. ಎಷ್ಟು ಚೆನ್ನಾಗಿ ಆವಾಗಲೇ ಚೀಸ್ ಮೆಲ್ಟ್ ಆಗಿ ಹೋಗ್ತಾ ಇದೆ. ಇವಾಗ ಮೇಲಿಂದ ಇನ್ನೂ ಸ್ವಲ್ಪ ಚೀಸ್ ಹಾಕ್ಕೊಳ್ಳೋಣ. ಇವಾಗ ಒಂಚೂರು ಚಿಲ್ಲಿ ಫ್ಲೇಕ್ಸ್ ಒಂದೆರಡು ಹಾಕಿದ್ರೆ ಸಾಕು, ಯಾಕಂದ್ರೆ ಆಲ್ರೆಡಿ ಖಾರ ಇದೆ ಅದರಲ್ಲಿ. ಹಾಗೆ ಪಿಜ್ಜಾ ಸೀಸನಿಂಗ್ ಇವಾಗ ಮತ್ತೆ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಈ ಚೀಸ್ ಎಲ್ಲ ಮೆಲ್ಟ್ ಆಗಬೇಕು ಅಂತ. ಒಂದೆರಡು ನಿಮಿಷ ಈ ತರ ಮುಚ್ಚಿಡೋಣ. ಇವತ್ತು ಚೆನ್ನಾಗಿ ರೆಡಿ ಆಗಿದ್ದೀನಿ. ಇವಾಗ ಜಾನ್ಸಕ್ಕನ್ ಮನೆಗೆ ಹೋಗ್ಬೇಕು. ಅವ್ರು ಆವಾಗಲೇ ಪಾಲಕ್ ಸೊಪ್ಪು ಪಲಾವ್ ಮಾಡಿದ್ರಲ್ವ, ರೈಸ್ ಐಟಮು. ಈಗ ನಾನು ಪಿಜ್ಜಾ ಮಾಡಿ ಅಲ್ಗೋಗಿ ಒಟ್ಟಿಗೆ ತಿನ್ನೋಣ ಅಂತ. ಜಾನ್ಸಕ್ಕ ಬಂದೇ ಇಲ್ಲ ಅನ್ಸತ್ತಿಲ್ಲ. ಇವಾಗ ಕಾಣಿಸ್ತಿಲ್ಲ ನನಗೆ ಯಾರು ಬಂದಿದ್ದಾರೆ ಅಂತ. ನೋಡಿ ಚೀಸ್ ಮೆಲ್ಟ್ ಆಗ್ತಾ ಇದೆ, ಕಾಣಿಸ್ತಿದೆ ಅಲ್ವಾ ನಿಮಗೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ, ಯಾಕಂದ್ರೆ ಇನ್ನೂ ತುಂಬ ಹೊತ್ತು ಸ್ಟವ್ ಆನ್ ಇದ್ರೆ ತಳಭಾಗ ಕಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ಆ ಬಿಸಿಗೆ ಅದೆಲ್ಲ ಮೆಲ್ಟ್ ಆಗುತ್ತೆ. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ನಾನ್ ಸ್ಟಿಕ್ ತವಾದಲ್ಲಿ ಕೂಡ ಮಾಡ್ಕೋಬಹುದು. ಬಟ್ ಏನಂದ್ರೆ ಫಸ್ಟಿಗೆ ಈ ಥರ ಈ ಮಿಕ್ಸರಿಂದ ದೋಸೆ ಥರ ಮಾಡಿ ತೆಗೆದಿಟ್ಕೊಂಡು ಆಮೇಲೆ ಖಾರ ಹಚ್ಚಿ ಮತ್ತೊಮ್ಮೆ ಬಿಸಿ ಮಾಡ್ಕೋಬಹುದು. ನಾನಿವಾಗ ಒಂದು ನಿಮ್ಗೆ ಚೆನ್ನಾಗಿ ತೋರಿಸ್ಬೇಕು ಅಂತ ಒಂದೇ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಚೀಸ್ ಎಲ್ಲ ಮೆಲ್ಟ್ ಆಗ್ತಾ ಇದೆ ಅಂತ. ಓಕೆ, ಇವಾಗ ಇದನ್ನು ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ಳೋಣ.
ಈ ತರ ಮಾಡೋದ್ರಿಂದ ನಿಮಗೆ ಕೆಳಗಿರುವಂತಹ ಈ ಬೇಸು ಸ್ವಲ್ಪ ಕ್ರಿಸ್ಪಿನೂ ಸಿಗತ್ತೆ, ರವೆ ಹಾಕಿರ್ತೀವಲ್ವಾ. ನೀವು ಒಂದೇ ಸಲ ಬಿಸಿ ಮಾಡಿದ್ರೆ ನಿಮಗದು ಸೀದೋಗೋದೇ ಜಾಸ್ತಿ ಇರುವಂಥದ್ದು. ಅದಕ್ಕೋಸ್ಕರ ನೋಡಿ ಹೇಗೆ ಕಾಣಿಸ್ತಿದೆ ಪಿಜ್ಜಾ, ಚೆನ್ನಾಗಿದೆ ಅಲ್ವಾ. ದಾಲ್ ಪಿಜ್ಜಾ ಹೇಳ್ಬೋದು, ದೇಸಿ ಪಿಜ್ಜಾ ಹೇಳ್ಬೋದು. ಈ ತರ ಮಕ್ಳಿಗೆ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಕೂಡ. ಇದರಲ್ಲಿ ನಿಮಗೆ ಪನ್ನೀರು ಪ್ರೋಟೀನ್ ಇದೆ, ಚೀಸು ಇದೆ, ಹೆಸರು ಬೇಳೆ ಕೂಡ ದೇಹಕ್ಕೆ ತಂಪು. ಇವಾಗ ಇನ್ನು ಬೇಸಿಗೆಗಾಲ, ಆದಷ್ಟು ನಮ್ಮ ದೇಹಕ್ಕೆ ತಂಪು ಬೇಕಾಗತ್ತೆ. ಅವಾಗ ಈ ತರ ಮಾಡ್ಕೊಡ್ಬೋದು ನೋಡಿ. ಇನ್ನು ಉಳಿದಿರೋದನ್ನ ನಾನು ಆಮೇಲೆ ಲೈವ್ ಎಂಟ್ ಮಾಡಿದ್ಮೇಲೆ ಮಾಡ್ಕೊಳ್ತೀನಿ. ಫಸ್ಟ್ ಇದನ್ನ ಕಟ್ ಮಾಡಿ ನಿಮ್ಗೆ ಹೇಗಿದೆ ಅಂತ ತೋರಿಸ್ತೀನಿ. ಕಾಣಿಸ್ತಿದೆ ಅಲ್ವಾ. ಕಟ್ ಮಾಡ್ಬೇಕಾರೆ ಒಂಥರ ಸೌಂಡ್ ಬರ್ತಾ ಇದೆ. ಪಿಜ್ಜಾ ಕಟ್ ಮಾಡಿದ್ರೆ ಅಷ್ಟು ಕ್ರಿಸ್ಪಿ ಆಗಿದೆ ಅಂತ ಅರ್ಥ. ಕೆಳಗಿಟ್ಟೆ ಮಾಡೋಣ, ಯಾಕಂದ್ರೆ ಬಿದ್ದುಬಿಟ್ರೆ ಕಷ್ಟ ಆಮೇಲೆ. ಹೇಗಿದೆ ಅಂತ ನೋಡಿದ್ರಲ್ವಾ. ಇವತ್ತು ನಾನು ಈ ಅಮೂಲ್ ಕನ್ನಡ ಪೇಜಲ್ಲಿ ಲೈವ್ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಜಯ್ ಹಾಗೆ ಅಮೂಲ್ ಹೋಲ್ ಟೀಮಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ನಾನು ನನ್ನ ಹೆಸರು ಆಗಲೇ ಹೇಳಿದ್ದೆ, ಉಷಾವಿ ಭಟ್ ಅಂತ. ಒಂಥರ ಹವ್ಯಾಸಿ ಶೆಫು, ಹೋಮ್ ಶೆಫ್ ಕೂಡ. ನಾನು ಮಾಡುವಂತಹ ರೆಸಿಪಿಗಳನ್ನು ನಾನು ಯೂಟ್ಯೂಬ್ಗೂ ಹಾಕ್ತಿರ್ತೀನಿ. ಹಾಗಾಗಿ ನಾನೊಂದು ಯೂಟ್ಯೂಬರ್, ಬ್ಲಾಗರ್ ಕೂಡ. ಚೆನ್ನಾಗಿದೆಯಾ? ಯಾರು ಚೆನ್ನಾಗಿದೆ ಅಂತ ಹೇಳೋದೇ ಕಾಣ್ತಿಲ್ಲಪ್ಪ ನನಗೆ. ಆಮೇಲಾದರೂ ನೋಡಿ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ. ನೋಡಿ ತೆಗಿಬೇಕಾದ್ರೆ ಹಿಂಗೆ ಪಿಜ್ಜಾ ಇದು ಬರ್ತಿದೆ ನೋಡಿ, ಚೀಸ್ ಸೂಪರ್ ಅಲ್ವಾ. ಬೆಳ್ಳುಳ್ಳಿ ಖಾರ ಜೊತೆಲಿ ಹೆಸರು ಬೇಳೆದ್ದು ಬೇಸ್ ಸೂಪರ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳೋದನ್ನ ಮರಿಬೇಡಿ ಆಯ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಈ ಲೈವ್ ಕುಕ್ಕನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ನನಗೆ ಹೇಳಬೇಕು. ಆವಾಗ ನಾನು ಮುಂದಿನ ಸಲ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಮನಸ್ಸಾಗುತ್ತೆ ನನಗೆ. ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಹಿಂಗೆ ಬರ್ತಿದೆ ಅಂತ. ಸರಿ ಚೀಸ್ ಹಾಕಿದ್ದೀನಲ್ವಾ, ಹಾಗಾಗಿ ನೋಡಿ ಚೆನ್ನಾಗಿ ಹೇಳ್ಕೊಳ್ತಾ ಇದೆ ಅಂದರೆ 2 ಪೀಸ್ ಜೊತೆಲೆ ಬರ್ತಿದೆ. ಇದನ್ನ ತಿಂದು ಇನ್ನೂ 1-2 ಪಿಜ್ಜಾ ಮಾಡ್ಕೊಂಡು ತಿಂತೀನಿ. ಇದನ್ನ ನೋಡಿ ಮಾಡಿ ಅಂತ ಹೇಳ್ತಾ ನನ್ನ ಈ ಲೈವನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು.